ಟೇಸ್ಟ್ ಮಾಡಿ ಹೆಂಗಂತ ನೋಡ್ತೀನಿ. ಮಾತೇ ಬತ್ತಲ್ಲ ಒಗ್ಲಕ್ಕೆ. ನೋಡಮ್ಮ ಹೆಂಗದಮ್ಮ. ಮಾತೆ ಬರ್ತಿಲ್ವಂತೆ ಒಗ್ಳಕ್ಕೆ. ನೀವ್ ಹಾಕಿ ಮಾತು ಏನೇನ್ ಹಾಕ್ತೀರ ಸಕ್ಕತ್ತಾಗೋದು ಮಾತ್ರ. ನಾನು ಹೇಳ್ದ ಥರ ಮಾಡಿ ಸೂಪರ್ ಆಗೈತದೆ. ನಮಸ್ಕಾರ ಕಣ್ರಪ್ಪ, ಮತ್ತೆ ನನ್ನ ಬ್ಲಾಗಿಗೆ ಎಲ್ಲರಿಗೂ ಸ್ವಾಗತ. ದಿನ ಮುದ್ದೆ ತಿಂದು 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 ಬೇಜಾರಾಗ್ಬಿಟ್ಟೈತೆ. ಅದಕ್ಕೆ ನಾವಿವತ್ತು ಮಾಡ್ತಾಯಿದ್ದೀವಿ ಗಾರ್ಲಿಕ್ ಎಗ್ ರೈಸ್. ಹಂಗಂದ್ರೆ ಏನಂತ ನನಗೂ ಗೊತ್ತಿಲ್ಲ. ನಾನು ಮಸ್ತಾಗಿ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ನೋಡಿದೆ, ಆ ಥರ ಎಗ್ ರೈಸ್ ಮಾಡ್ತಿದ್ದೀನಿ. ಏನೇನು ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನಾವಿವತ್ತು ಗಾರ್ಲಿಕ್ ಎಗ್ ರೈಸ್ ಮಾಡೋಕ್ಕೆ ತೊಗೊಂಡಿದ್ದೀವಿ ಕುಟ್ಟಕಲ್ಲು. ಅಲ್ಲ, ರೈಸ್ ಮಾಡೋಕ್ಕೆ ರೈಸ್ಗೆ ಕುಟ್ಟಕಲ್ಲೇಕೆ ಹಂಗೆ ಅನ್ಕೊಬೇಡಿ. ನಾನು ಕುಟ್ಟಕಲ್ಲು ಏನು ಹಾಕಲ್ಲ. ಕುಟ್ಟಕಲ್ಲು ರೈಸ್ ಮಾಡಕ್ ಯಾಕೆ ಅಂದ್ರೆ ಚೆನ್ನಾಗ್ ಆಗ್ಲಿಲ್ಲ ಅಂದ್ರೆ ನಿನ್ನದೊಳಗೆ ಹಾಕಿ ನಾನ್ ಕುಟ್ಲಿ ಅಂತ. ನೋಡಿ ಗೈಸ್, ಈ ಕುಟ್ಟಕಲ್ಲು ಯಾಕೆ ಗೊತ್ತಾ? ನಾನೇನ ಚೆನ್ನಾಗಿ ಮಾಡಿ ಅಂದರೆ ನನ್ನ ಇದ್ರೊಳಗೆ ಹಾಕಿ ಚೆನ್ನಾಗಿ ರುಬ್ಬಕ್ಕಂತ. ಹಂಗಂತ ಈ ಕುಟ್ಟಕಲ್ಲು ಆದಮೇಲೆ ನಾವು ತಗೊಂಡಿದ್ದೀವಿ ಕರಿಬೇವು ಕಡ್ಡಿ. ನಾವು ಕರಿಬೇವು ಸೊಪ್ಪು ಹಾಕಂಗಿಲ್ಲ, ಕರಿಬೇವು ಕಡ್ಡಿ ಹಾಕಿದ್ರೆ ಮಾತ್ರ ಮಸ್ತಾಗೈತದೆ. ಇದಕ್ಕೇನಂಚಮ್ಮ ನೀನು ಏನೇನೋ ಹೊಸ್ದಾಗಿ ಟ್ರೈ ಮಾಡ್ತಾ ಇದೀಯಪ್ಪ. ಉಗಿಸ್ಕಂತೀಯೋ ಇಲ್ಲ ಒಗಳಿಸ್ಕಂತೀಯೋ ನಿನಗೆ ಬಿಟ್ಟಿದ್ದು. ಏನ್ ಮಾಡ್ತೀಯೋ ಮಾಡು, ಏನೇನೋ ಮಾಡ್ತೀನಿ ಅಂತೀಯ. ನಾನು ಯಾಕೆ ಬೇಡ ಅನ್ಲಿ? ಕರ್ಬೇವು ಸೊಪ್ಪು ಹಾಕಿ ರೈಸ್ ಮಾಡೋದು ನೋಡಿದ್ದೆ. ಕರ್ಬೇವು ಸೊಪ್ಪಿನ ಕಡ್ಡಿ ಹಾಕಿ ನಾನು ರೈಸ್ ಮಾಡ್ತೀನಿ ಅನ್ನೋದು ಗಾರ್ಲಿಕ್ ರೈಸು ಅಂತ ಇದೆಯಾ? ಇಗ್ಗಿಸ್ಕೊಳ್ಳೋದು ಏನೂ ಇಲ್ಲ, ಎಲ್ಲ ಒಗ್ಳಿಸ್ಕೊಳ್ಳೋದೆ. ಅದಾದಮೇಲೆ ಅದಕ್ಕೆ 2 ಬೆಳ್ಳುಳ್ಳಿ, ಖಾರದ ಪುಡಿ, ಜೊತೆಗೆ ಉಪ್ಪು ಇಷ್ಟು ಹಾಕ್ತೀನಿ ಅಂತ ಅನ್ಕೊಂಬಿಡಿ. ಇದರಲ್ಲಿ ಇಷ್ಟು ಹಾಕೋದಾದ್ರೆ ತೋರ್ಸೋಕ್ಕಿದೆ, ಉಪ್ಪು ಅಂತ ತೋರಿಸ್ಬೇಕಲ್ಲ, ಅದಕ್ಕೆ ಇಷ್ಟು ರೆಡಿ ಮಾಡ್ತಾಯಿದ್ದೀನಿ. ಇವೆಲ್ಲ ರೆಸಿಪಿ ರೆಡಿ ಮಾಡಿದ್ಮೇಲೆ ಮತ್ತೆ ಸಿಗ್ತೀನಿ. ಈಗ ಬೆಳ್ಳುಳ್ಳಿ, ಕರಿಬೇವು, ಖಾರದ ಪುಡಿ, ಉಪ್ಪು ಹಾಕಿದ್ದೀನಿ. ಕುಟ್ಟಕಲ್ಲು ಹಾಕೊಂಡು ಇವಾಗ ಚೆನ್ನಾಗಿ ಕುಟ್ತೀನಿ. ಚಕ್ಕ 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 ನೋಡಿ, ಹಿಂಗೆ ಹಿಡ್ಕೊಂಡು ಹಿಂಗೆ ರುಬ್ಬಬೇಕು. ಈ ಥರ ರೌಂಡ್ ಹೊಡಿಬೇಕು. ಹಿಂಗೆ ಹಿಡ್ಕೊಂಡು ಈ ಥರ ಡ್ರಿಫ್ಟ್ ಹೊಡಿಬೇಕು. ಇದರಲ್ಲಿ ಹಾಕೊಂಡು ಡ್ರಿಫ್ಟ್ ಹೊಡಿಬೇಕು. ನೋಡಿ ನಮ್ಮಮ್ಮ ನೋಡಿ ಒಂಥರ ಅಂತೈತೆ. ಏನೇನೋ ಮಾಡ್ತೀನಿ ಅಂತ ನಾನು ಈಗ ಪಾತ್ರೆ ಬೆಳಗ್ಗೆ ಈಗ ಅಡುಗೆ ಮನೆ ಒರೆಸಿದ್ದೀನಿ. ಪಾಪಚ್ಚಿ ಅಂತ ಯಾವಾಗಲೂ ಅವನೇ ಒರೆಸ್ತಾನೆ. ಇರ್ಲಿ ಅಂತ ನಾನು ಈಗ ಒರೆಸಿದ್ದೀನಿ. ಈಗ ತಿರ್ಗ ಇದೇನೇನೋ ಮಾಡ್ತೀನಿ ಅಂತ ಅದೇನು ಕಡೆ ಯೂಸ್ ಆಗುತ್ತಾ? ಅವನಿಗೆ ಫ್ರೀ ಆಗಬೇಕು. ನಮ್ದೆಲ್ಲ ಆಗೈತೆ ಆಲೆ ಊಟ ಮಸ್ತಾಗೈತದ ಮಾತ್ರ. ಬನ್ನಿ ಇವಾಗ ಪ್ಯಾನಿಗೆ ಎಣ್ಣೆ ಬಿಟ್ಕೊಡೋಣ. ಬನ್ನಿ ಇವಾಗ ಪ್ಯಾನಿಗೆ ಎಣ್ಣೆ ಬಿಟ್ಕೊಡೋಣ. 2 ಟೇಬಲ್ ಸ್ಪೂನ್ ಎಣ್ಣೆ. ಗಾರ್ಲಿಕ್ ಗೊಜ್ಜು ಹಾಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. 2 ಮೊಟ್ಟೆ ಕುಕ್ ಹಾಕೋಬೇಕು. ಮೊಟ್ಟೆ ಹಾಕಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಾಗಾಡಿಸ್ಬೇಕು. ಈ ಥರ ತಿರುಗಿಸ್ಕೊಂಡು ಈ ಥರ ಆಯಿತು. ಇದಕ್ಕೆ ಇವಾಗ ಅನ್ನ ಹಾಕೊಬೇಕು. ನಾವು ಇವಾಗ ಎಷ್ಟು ಬೇಕೋ ಅಷ್ಟು ಅನ್ನ ಹಾಕೊಳ್ಳೋಣ. ಅನ್ನ ಹಾಕ್ಕೊಂಡಿದ್ದೀವಿ. ಇದ್ರ ನೆಕ್ಸ್ಟ್ ಹಾಕೋದು ಮಸಾಲೆ ಪುಡಿ ಹಾಕಾಯ್ತು. ಹಾಕ್ತಾಯಿದ್ದೀವಿ ಖಾರದ ಪುಡಿ. 1 ರೌಂಡ್ ಮಿಕ್ಸ್ ಹೊಡಿಯೋಣ. ಮಾತ್ರ ಘಮ ಘಮ ಅಂತಿದೆ. ತಿನ್ಬಿಟ್ಟು ಹೇಳ್ತೀನಿ ನೋಡಿ. ಬೆಳ್ಳುಳ್ಳಿ ಸಿಪ್ಪೆ ಕಾಣಿಸ್ತಲ್ಲೇ ಇಲ್ಲ. ತಿಂದು ರಿವ್ಯೂ ಕೊಡ್ತೀನಿ ನೋಡಿ. ಸೂಪರ್ ಅದೇ ಹೇಳೋದು ಅವನೀಗ. ಸೂಪರು ಬಂಪರು. ಮಸ್ತಾಗಿ ಮಾಡಿದ್ದೀನಿ ಮಾತ್ರ ನಾನಂತೂ. ನಾನು ನಾಳೆ ಮುದ್ದೆ ತಿಂದಿದ್ದೀನಿ. ಮೊನ್ನೆ ಒಂದ್ಸಲಿ ಮಾಡಿದ್ದ, ಅದಕ್ಕೆ ಇವತ್ತು ರಿಪೀಟ್ ಮಾಡ್ತಾ ಇರೋದು. ಮೊನ್ನೆನೇ ಒಂದ್ಸಲಿ ಮಾಡ್ಕೊಟ್ಟಿದ್ದ ನನಗೆ. ನಾನು ಟೇಸ್ಟ್ ಮಾಡಿದ್ದೀನಿ, ನಿಜ ಸಖತ್ತಾಗಿ ಬರುತ್ತೆ. ಅವ್ನು ಹೆಂಗೆ ಹೇಳಿದ್ದಾನೋ ನೀವು ಹಂಗೆ ಮಾಡಿ. ನಾನು ಹೇಳ್ದಂಗೆ ಮಾಡಿ ಸಿಂಪಲ್ ಆಗಿ. ಬ್ಯಾಚುಲರ್ಸ್ ಆಗಲಿ ಯಾರೇ ಆಗಲಿ ಮಸ್ತಾಗೈತದ ಮಾತ್ರ. ಬಾಯ್.